ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ ಮೂಕ ಪ್ರಾಣಿಯೊಂದು ಬಲಿಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹಸು ಸಾವನ್ನಪ್ಪಿದೆ. ಕರೆಂಟ್ ಹೊಡೆದ ಪರಿಣಾಮ ಹಸು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಬ್ಯಾಟರಾಯನಪುರದ ಕೋಗಿಲು ಕ್ರಾಸ್ ಬಳಿ ನಡೆದಿರೋ ಘಟನೆ ಇದು. ಟ್ರಾನ್ಸ್ಫಾರ್ಮರ್ ಬಳಿ ಶಾರ್ಟ್ ಸರ್ಕ್ಯೂಟ್ನಿಂದ ಹಸು ಸಾವನ್ನಪ್ಪಿದೆ. ಬೆಸ್ಕಾಂ ವಿರುದ್ಧ ಹಸು ಕಳೆದುಕೊಂಡ ಕುಟುಂಬ ಕಿಡಿಕಾರ್ತಾ ಇದೆ. ಇಲ್ಲಿ ಗಮನಿಸಬೇಕಾಗಿರೋದು ಅದೇ ಯಾರಾದರೂ ಓಡಾಡಬೇಕಾದ್ರಾಗಿದ್ರೆ ಪ್ರಾಣಿ ಈಗ ಅಲ್ಲೂ ಕೂಡ ಒಂದು ಜೀವ ಹೋಗಿದೆ. ಅದು ಕೂಡ ಭರಿಸಲಾಗದ ಒಂದು ನೋವು ಮತ್ತು ಒಂದು ಜೀವ. ಅದರ ಜೊತೆಗೆ ಯಾರಾದರೂ ಓಡಾಡ್ತಾ ಇದ್ರು ಅವಾಗಾಗಿದ್ರೆ ದೊಡ್ಡ ಮಟ್ಟದ ನೋವು. ಸೊ ಬೆಸ್ಕಾಂನ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇವ್ರುಗಳಲ್ಲಿ ಮೇಂಟೆನೆನ್ಸ್ ಅನ್ನೋ ಪದಕ್ಕೆ ಅರ್ಥನೇ ಇಲ್ವೇನಪ್ಪ ಗೊತ್ತಿಲ್ಲ. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಒಬ್ಬ ಹೆಣ್ಣುಮಗಳು ತವರು ಮನೆಯಿಂದ ಬೆಂಗಳೂರಿಗೆ ವಾಪಸ್ ಆಗಬೇಕಾದ್ರೆ ಸಾವನ್ನಪ್ಪಿದ್ಲು, ನೆನಪಿದ್ಯಾ? ಮಗು ಸಮೇತ. ಈಗ ಹಸುವಿನ ಸರದಿ. ಬ್ಯಾಟರಾಯನಪುರದಲ್ಲಾಗಿರುವಂತಹ ಘಟನೆ ಇದು. ಶಾರ್ಟ್ ಸರ್ಕ್ಯೂಟ್ ಆಗಿ ಹಸು ಸಾವನ್ನಪ್ಪಿದೆ. ಅಲ್ಲಿ ಯಾರಾದರೂ ಓಡಾಡ್ತಾ ಇದ್ರೆ ಏನು ಮಾಡ್ತಾ ಇದ್ರು ಇವಾಗ? ಇದು ಕೂಡ ದೊಡ್ಡ ನ್ಯೂಸ್ ಆಗಬೇಕು. ಚಿಕ್ಕ ಪುಟ್ಟ ಸುದ್ದಿ ಅಲ್ಲ, ಹಸುವಿನ ಜೀವ ಕೂಡ ಹೋಗಿದೆ. ಹಸು ಕಳ್ಕೊಂಡಿರೋರಿಗೆ ನೀವೇನೋ ಪರಿಹಾರ ಕೊಡ್ತೀರಿ, ಇಷ್ಟು ಸಾವಿರ ಅಂತ. ಅದಲ್ಲ, ಮೇಂಟೆನೆನ್ಸ್ ಅನ್ನೋದು ಯಾಕಿಲ್ಲ ಬೆಸ್ಕಾಂ ಬಳಿ? ಯಾರಾದರೂ ಓಡಾಡ್ಬೇಕಾದ್ರೆ ಆಗ್ತಾ ಇತ್ತು, ಅವ್ರದ್ದು ಜೀವ ಹಿಂಗೆ ಹೋಗ್ತಾ ಇತ್ತು. ಹಸುದು ಹೋಗಿದೆ, ಮನುಷ್ಯರದ್ದು ಹೋಗ್ತಾ ಇರಲಿಲ್ಲ ಅಂತಲ್ಲ. ಈ ರೀತಿಯ ನಿರ್ಲಕ್ಷ್ಯಗಳು ಪದೇ ಆಗ್ತಾ ಇದೆ. ರೆಡಿ ಮಾಡ್ಕೋಬೇಕಾಯ್ತು. ಎಲ್ಲ